ಕೊನೆಗೂ ಖಾಸಗಿ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಮಾಡಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಟ್ಯಾಂಕರ್ ವಾಟರ್ ಮಾಫಿಯಾದ ಬಗ್ಗೆ ಪಬ್ಲಿಕ್ ಟಿವಿ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿತ್ತು. 1,500 ರೂಪಾಯಿ ದರ ನಿಗದಿ ಮಾಡಿ ಜನರಿಂದ ಲೂಟಿಯನ್ನ ಮಾಡ್ತಾ ಇದ್ರು. ಸೊ 3,000 ಖಾಸಗಿ ಟ್ಯಾಂಕರ್ನಲ್ಲಿ 200 ಟ್ಯಾಂಕರ್ನ ವಶಕ್ಕೆ ತೆಗೆದುಕೊಳ್ಳೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಖಾಸಗಿ ಟ್ಯಾಂಕರ್ಗಳಿಂದ ನಿಗದಿತ ದರದಲ್ಲಿ ಜಲಮಂಡಳಿಯೇ ಖರೀದಿಯನ್ನ ಮಾಡುತ್ತೆ. ಖಾಸಗಿ ಟ್ಯಾಂಕರ್ಗಳ ಮೂಲಕ ಜನರಿಗೆ ಉಚಿತವಾಗಿ ನೀರು ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಶೀಘ್ರದಲ್ಲಿಯೇ ಸರ್ಕಾರದಿಂದ ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿಯನ್ನ ಮಾಡಲಿದ್ದಾರೆ. ಇದಾಗಬೇಕಾಗಿದ್ದು ಜನಪರವಾಗಿ ಸಾಮಾಜಿಕ ಕಳಕಳಿಯಿಂದಾಗಿ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡಿಕೊಳ್ತಾನೆ ಬರುತ್ತೆ. ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡುತ್ತೆ. ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ಕೊಂಡು ಬರುತ್ತೆ. ಈಗ ಮಗದೊಮ್ಮೆ ಜನರಿಗೆ ಸಂಕಷ್ಟ ಬಂದಿರೋದು ನೀರಿನ ವಿಚಾರದಲ್ಲಿ. ಲೂಟಿ ಹೊಡಿತಾ ಇದ್ದಂತಹ ಈ ವಾಟರ್ ಟ್ಯಾಂಕರ್ನವರ ವಿಚಾರದಲ್ಲಿ ಸ್ಟಿಂಗ್ ಆಪರೇಷನ್ ಅನ್ನ ಕೂಡ ಮಾಡಿ ಸರ್ಕಾರದ ಕಣ್ಣ ತೆರೆಸಿದ್ವಿ. ಈಗ ಅದರ ಇಂಪ್ಯಾಕ್ಟ್ ದರ ನಿಗದಿ ಮಾಡುತ್ತಾರೆ. ನೀರಿನ ಅಭಾವ ಶುರುವಾಗಿದೆ, ಕಾವೇರಿ ನೀರಿನ ಅಭಾವ ಶುರುವಾಗಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಚೇರಿಯಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಸಭೆ ನಡೆದಿರುವಂಥದ್ದು. ಈಗ ನಮ್ಮ ಜೊತೆಗೆ ಜಲಮಂಡಳಿಯ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸಭೆಯಲ್ಲಿ ಪ್ರಮುಖವಾಗಿ ನೀರಿನ ಅಭಾವ ಈಗಾಗಲೇ ಶುರುವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದು? ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ಸೂಚನೆ ಮೇರೆಗೆ ಇವತ್ತು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯ ಆಯುಕ್ತರು BBMP ಅವರು ಮತ್ತು ಈ ನಮ್ಮ BBMPನ ಎಲ್ಲ ವಲಯ ಆಯುಕ್ತರುಗಳು ಮತ್ತು BWSC ವಿವಿಧ ಎಲ್ಲ ಅಧಿಕಾರಿಗಳು ಬಂದು ಇವತ್ತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ಜನರ ಒಂದು ಸಮಸ್ಯೆಗಳೇನಿದೆ, ವಿಶೇಷವಾಗಿ ನೀರಿನ ಸಮಸ್ಯೆಗಳು, ಅದಕ್ಕೆ ದೊಡ್ಡ ಕಾರಣ ಏನಂದರೆ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿರೋದ್ರಿಂದ ಬೆಂಗಳೂರಿನ ನೀರಿನ ಸರಬರಾಜಿನಲ್ಲಿ 1,450 MLD ಕಾವೇರಿಯಿಂದ ನೀರು ಬರೋಕ್ಕೆ ಆಗ್ತದೆ. ಉಳಿಕೆ ಇರುವಂತಹ 400 MLD ನೀರು ಬಂದು ನಮ್ಮ ಬೋರ್ವೆಲ್ಗಳಿಂದ ಬರ್ತಾ ಇದೆ. ಆ 400 MLD ಬೋರ್ವೆಲ್ಗಳು ಏನಿತ್ತು ಪಬ್ಲಿಕ್ ಬೋರ್ವೆಲ್ಗಳು, ಅದರಲ್ಲಿ 200 MLD ಕೊರತೆ ಆಗಿದೆ, ಅಂದರೆ 50% ಬೋರ್ವೆಲ್ ಫೇಲಿಯರ್ ಆಗಿದೆ. ಅದರಿಂದ ನೀರಿನ ಅಭಾವಕ್ಕುಂಟಾಗಿದೆ. ಎಷ್ಟು ಬೋರ್ವೆಲ್ಗಳು ಸರ್ ಈಗ ಬತ್ತೋಗಿರೋದು? ನಮ್ಮ BWSC ವ್ಯಾಪ್ತಿನಲ್ಲಿ 11,000 ಬೋರ್ವೆಲ್ಗಳಿವೆ. ಇದು ಕೇವಲ ಕೋರ್ ಏರಿಯಾ, CMC, TMC ಹಳೆಯ CMC ಏರಿಯಾದಲ್ಲಿ 110 ಹಳ್ಳಿಗಳ ವ್ಯಾಪ್ತಿಯಲ್ಲಿ BBMP ಅವರು ಬೋರ್ವೆಲ್ಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರದ್ದು ನಂಬರು ಅವರ ಹತ್ರ ತೊಗೊಳ್ಬೇಕಾಗುತ್ತೆ. ಟೋಟಲ್ BWSS ವ್ಯಾಪ್ತಿಯಲ್ಲಿ ಬರುವಂತಹ 11,000 ಬೋರ್ವೆಲ್ಗಳಲ್ಲಿ ಪೈಕಿ 1,200 ಬೋರ್ವೆಲ್ಗಳು ಟೋಟಲಾಗಿ ಫೇಲಿಯರ್ ಆಗಿದೆ. 3,700 ಬೋರ್ವೆಲ್ಗಳು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಈಲ್ಡನ್ನು ಕೊಡ್ತಾ ಇದೆ. ಅದರಿಂದ ಶಾರ್ಟೇಜ್ ಆಗಿದೆ. ಸರ್, ವಾಟರ್ ಟ್ಯಾಂಕ್ನ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಅದಕ್ಕೇನು ಕಡಿವಾಣ ಹಾಕ್ತೀರಿ ಸರ್? ಅದಕ್ಕೇನಾದರೂ ದರ ನಿಗದಿ ಬಗ್ಗೆ ಏನು ಚರ್ಚೆ ಮಾಡಿದ್ರೆ? ಈಗ ಈ ವಿಷಯದ ಬಗ್ಗೆ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಮುಖ್ಯ ಆಯುಕ್ತರು BBMP ಅವರು ಚರ್ಚೆ ಮಾಡಿದ್ದೇವೆ. ಈಗ ವಾಟರ್ ಟ್ಯಾಂಕರ್ಗಳು 3,000ಕ್ಕಿಂತ ಹೆಚ್ಚು ಟ್ಯಾಂಕರ್ಗಳು ನಮ್ಮ ನಗರದಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದೇವೆ. ಅವರು ಬೆಂಗಳೂರಿನ ಹೊರವಲಯದಿಂದ ನೀರನ್ನು ತಂದು ಇಲ್ಲಿರುವಂಥ ನಾಗರಿಕರಿಗೆ ಸರಬರಾಜು ಮಾಡೋದಾಗಿ ತಿಳಿದು ಬಂದಿದೆ. ಆದರೆ ಅವ್ರದ್ದು ರೇಟ್ಗಳಲ್ಲಿ ಕೆಲವೊಂದು ಕಡೆ ತಾರತಮ್ಯಗಳಾಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಏನಿದೆ, ನಮ್ಮ BWSS ವತಿಯಿಂದ DC ಮುಖಾಂತರ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಕೋಪ ಕಾಯ್ದೆಯಡಿಯಲ್ಲಿ 200 ಟ್ಯಾಂಕರ್ಗಳನ್ನು ಸರ್ಕಾರದ ದರದಲ್ಲಿ ತೆಗೆದುಕೊಂಡು ಎಲ್ಲೆಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಜಾಸ್ತಿ ಖಾಸಗಿಯಿಂದ ನಮ್ಮ ರೇಟಿಗೆ ತಗೊಂಡು ನಮ್ಮ BWSS ನೀರನ್ನೇ ನಾವು ಅದು PW ರೇಟ್ ಫಿಕ್ಸ್ ಆಗಿದೆ. ಆ ರೇಟ್ ಪ್ರಕಾರ ಒಂದು 540 ರೂಪಾಯಿ ರೇಟು ನಮ್ಮ PW ರೇಟ್ ಇರಬೇಕು. ನನಗೆ ಸರಿಯಾಗಿ ಮಾಹಿತಿ ಕರೆಕ್ಟಾಗಿ ಕೇಳ್ತೀನಿ. ಸೊ ಆ ರೇಟಿಗೆ ನಾವು ತಗೊಂಡು ಅವರಿಗೆ ನಮ್ಮ BWSS ನೀರನ್ನೇ ಜನರಿಗೆ ಉಚಿತವಾಗಿ ಸರಬರಾಜು ಮಾಡುವ ಕ್ರಮವನ್ನು ಜರುಗಿಸ್ತೀವಿ. 200 ಟ್ಯಾಂಕ್ ಓಕೆ ಸರ್. 200 ಅಂದರೆ ನೀವೇ ಹೇಳಿದ್ರಿ 3,000 ಟ್ಯಾಂಕರ್ಗಳಿದೆ ಅಂತ ಖಾಸಗಿಯವರದ್ದು. ಅವ್ರಿಗೆ ಕಡಿವಾಣ ಹೇಗೆ ಅಂತ? 200 ಟ್ಯಾಂಕರ್ ನೀವು ತಗೋತಾ ಇರೋದು ವಿಕೋಪದ ಅಡಿಯಲ್ಲಿ, ಓಕೆ, ಇವ್ರಿಗೆ ಕಡಿವಾಣ ಹೇಗೆ ಅಂತ? ಈಗ ನೇರವಾಗಿ ಯಾವುದೇ ಒಂದು ಉದ್ದಿಮೆಯಲ್ಲಿ ಒಂದು ರೇಟನ್ನು ಫಿಕ್ಸ್ ಮಾಡಬೇಕಾದ್ರೆ ಕಾನೂನು ಮತ್ತು ನಿಯಮಾವಳಿಗಳನ್ನು ನಾವು ರಚನೆ ಮಾಡಬೇಕಾಗುತ್ತೆ. ಈಗ ಟ್ಯಾಂಕರ್ ಬಗ್ಗೆ ಈಗ ಇತ್ತೀಚೆಗೆ ನಮಗೆ ಸಮಸ್ಯೆಗಳು ಉಂಟಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ಅಲ್ಲಿ ಎಲ್ಲ ಸರ್ವ ಸದಸ್ಯರ ಕಡೆಯಿಂದ ಬೇಡಿಕೆ ಬಂದಾಗ ಇದರ ಬಗ್ಗೆ ನಿಯಂತ್ರಣ ಮಾಡೋಕ್ಕೆ ಯಾವುದೋ ಒಂದು ನಿಯಮಾವಳಿಗಳು ರಚನೆ ಮಾಡ್ತೀವಿ. ಇಲ್ಲಿವರೆಗೆ ಇಲ್ಲ. ಹಾಗಾಗಿ ಯಾರಿಗೆ ಪ್ರಾಧಿಕಾರ ಮಾಡಬೇಕು, ಹೇಗೆ ಮಾಡಬೇಕಂತ ನಿಯಮಾವಳಿಗಳು ನಮ್ಮಲ್ಲಿ ಲಭ್ಯ ಇಲ್ಲ ಸದ್ಯಕ್ಕೆ. ಅದನ್ನು ನಿಯಮಾವಳಿ ರಚನೆ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ಏಕಾಏಕವಾಗಿ ರೇಟನ್ನು ಫಿಕ್ಸ್ ಮಾಡೋಕ್ಕೆ ಹೋದರೆ ಅದನ್ನು ನ್ಯಾಯಾಲಯ ಮೊರೆ ಹೋಗೋ ಸಾಧ್ಯತೆ ಇರೋದ್ರಿಂದ ನಾವು ಈಗ ಸೂಕ್ಷ್ಮವಾಗಿ ಮೊದಲನೇ ಹಂತದಲ್ಲಿ ಅವರ ಕಡೆಯಿಂದ ಟ್ಯಾಂಕರ್ಗಳನ್ನು ಸರ್ಕಾರದ ದರದಲ್ಲಿ ಪಡೆದುಕೊಂಡು ಬಡವರಿಗೆ ಮತ್ತು ಮಾಧ್ಯಮದವರಿಗೆ ನೀರನ್ನು ಪೂರೈಕೆ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಮುಂದೆ ಹೆಚ್ಚು ಸೂಚನೆ ಕೊಡೋವರೆಗೂ ಯಾಕೆ ಮುಂದಾಗಿಲ್ಲ ಈ ಥರದೊಂದು ಸಭೆ ನಡೆಸೋದು ಅಥವಾ ತೀರ್ಮಾನಗಳು ತಗೊಳ್ಳೋದು ಯಾಕೆ ಆಗಿಲ್ಲ ಅಂತ? ಇಷ್ಟು ದೊಡ್ಡ ಮಟ್ಟದ ಅಭಾವ ಸೃಷ್ಟಿಯಾಗಿದೆ, DCM ಸೂಚನೆ ಕೊಡಬೇಕಾ ಹಾಗಾದರೆ ಇಲಾಖೆಗಳಿಗೆ ಈ ಥರದೊಂದು ಸಮಸ್ಯೆಗಳಾಗ್ತಿದೆ ನೋಡಿ ಅಂತ ಹೇಳಬೇಕಾವ್ರೆ? ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆ ತಮಗೆ ಗೊತ್ತಿದೆ, ಅವರು ಯಾವತ್ತೂ ಕೂಡ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತಹ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ,
ಪಬ್ಲಿಕ್ ಟಿವಿ ಯಾವಾಗಿದ್ರೂ ಕೂಡ ನಿರಂತರವಾಗಿ ಸಾಮಾಜಿಕ ಕಳಕಳಿಯ ವಿಚಾರದಲ್ಲಿ, ಜನರ ಸಮಸ್ಯೆಗಳ ವಿಚಾರದಲ್ಲಿ ಧ್ವನಿ ಎತ್ತುತ್ತಾನೆ ಬರ್ತಾ ಇದೆ. ಅದರ ಮೊದಲನೇ ಇಂಪ್ಯಾಕ್ಟ್ ಇದು ದರ ನಿಗದಿ ಮಾಡುವ ವಿಚಾರದಲ್ಲಿ. ಯಾಕೆಂದ್ರೆ ನಮ್ಮ ಹತ್ರ ಇವೆಲ್ಲ ನಿಯಮಗಳಿಲ್ವಾ ಪವಿತ್ರ? ಹಿಂದೆಯೂ ಕೂಡ ಅನೇಕ ಬಾರಿ ಬರ ಬಂದಿದೆ, ಹಿಂದೆಯೂ ಕೂಡ ಟ್ಯಾಂಕರ್ಗಳ ವಿಚಾರದಲ್ಲಿ ಅನೇಕ ಸಮಸ್ಯೆಗಳಾಗಿದೆ, ದರ ಹೆಚ್ಚಿಗೆ ಮಾಡ್ತಾರೆ ಅನ್ನುವಂಥದ್ದು ಆರೋಪಗಳು ಬಂದಿತ್ತು. ಆಗ್ಲೂ ಕೂಡ ಎಚ್ಚೆತ್ಕೊಂಡೇ ಇಲ್ವಾ ಅಧಿಕಾರಿಗಳು? ಇದ್ರ ಬಗ್ಗೆ ನಿಯಮಗಳನ್ನೇ ತಂದಿಲ್ವಾ ಪವಿತ್ರ? ಅರುಣ್, ನಿಯಮಗಳು ಎಲ್ಲವೂ ಕೂಡ ಪುಸ್ತಕದಲ್ಲಿ, ಕಾನೂನು ಪುಸ್ತಕದಲ್ಲಿ ಇರುತ್ತೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹೀಗಾಗಿಯೇ ಪಬ್ಲಿಕ್ ಟಿವಿ ಖಾಸಗಿ ಟ್ಯಾಂಕರ್ಗಳು ಯಾವ ರೀತಿ ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬಿತ್ತರಿಸಿತ್ತು. ಇದಾದ ಬಳಿಕ ಈಗ ಖಾಸಗಿ ಟ್ಯಾಂಕರ್ಗಳನ್ನ ಪ್ರಾಕೃತಿಕ ವಿಕೋಪ ಕಾಯ್ದೆಯಡಿ ವಶವನ್ನ ಪಡಿಸ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಟೋಟಲ್ ಬೆಂಗಳೂರಿನಲ್ಲಿ 3,000 ಖಾಸಗಿ ಟ್ಯಾಂಕರ್ಗಳಲ್ಲಿ 200 ಟ್ಯಾಂಕರ್ಗಳನ್ನ ವಶಕ್ಕೆ ಪಡೆದುಕೊಂಡು ಅದಕ್ಕೆ ಉಚಿತವಾಗಿ ನೀರನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನುಳಿದಂತಹ ಟ್ಯಾಂಕರ್ಗಳೇನಿದೆ ಅದಕ್ಕೂ ಕೂಡ ದರವನ್ನ ನಿಗದಿ ಮಾಡಬೇಕು ಅನ್ನುವಂಥದ್ದು ಪಬ್ಲಿಕ್ ಟಿವಿಯ ಆಗ್ರಹ ಆಗಿದೆ. ಇನ್ನು ಆರಂಭಿಕ ಹಂತದಲ್ಲೂ ಕೂಡ ಡಿಸೆಂಬರ್ನಿಂದಲೂ ಕೂಡ ಬೆಂಗಳೂರಿಗೆ ನೀರಿನ ಸಮಸ್ಯೆ ಆಗುತ್ತೆ ಅಂತ ಪಬ್ಲಿಕ್ ಟಿವಿ ಬೆಂಗಳೂರಿನ ಎಲ್ಲಾ ಏರಿಯಾಗಳನ್ನು ಕವರ್ ಮಾಡ್ತಾ ರಿಯಾಲಿಟಿ ಚೆಕ್ ಗಳನ್ನ ಮಾಡ್ತು, ಅಲ್ಲಿನ ಜನರ ಸಮಸ್ಯೆಯನ್ನ ಹೇಳಿತು. ಅದರಲ್ಲೂ ಕೂಡ ಫೆಬ್ರವರಿ ಆರಂಭಿಕ ಹಂತದಲ್ಲಿ ಅಂದ್ರೂ ಜನ ಹನಿ ಹನಿ ನೀರಿಗೂ ಕೂಡ ಕುಡಿಯುವ ನೀರಿಗೆ ಪರದಾಟವನ್ನ ಪಡುವಂತಹ ಇತ್ತು. ಕೇವಲ ಬೆಂಗಳೂರಿನ ಹೊರವಲಯದ ಏರಿಯಾಗಳು ಮಾತ್ರ ಅಲ್ಲ, ಬೆಂಗಳೂರಿನ ಸಿಟಿ ಸೆಂಟರ್ ಮಧ್ಯೆಯೇ ಸಮಸ್ಯೆಗಳಾಗ್ತಾ ಇದ್ವು, ಅಪಾರ್ಟ್ಮೆಂಟ್ಗಳಲ್ಲಿ ಸಮಸ್ಯೆಗಳಾಗ್ತಾ ಇತ್ತು. ಸೊ ಇವೆಲ್ಲವನ್ನ ಕೂಡ ಸತತವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರ ಮಾಡಿತ್ತು. ಸದನದಲ್ಲೂ ಕೂಡ ಈ ವರದಿ ಪ್ರತಿಧ್ವನಿಸಿತ್ತು, ಟ್ಯಾಂಕರ್ ವಾಟರ್ ಮಾಫಿಯಾ ಯಾವ ರೀತಿ ಇದೆ ಅನ್ನುವಂಥದ್ರ ಬಗ್ಗೆ. ಈಗ ಸದ್ಯಕ್ಕೆ ಒಂದು ರಿಲೀಫ್ ಅಂತೂ ಸಿಕ್ಕಿದೆ, ಅದು ಟ್ಯಾಂಕರ್ ಮೂಲಕ ಉಚಿತವಾಗಿ ನೀರನ್ನ ಸರಬರಾಜು ಮಾಡ್ತೀವಿ ಅನ್ನುವಂಥದ್ದು. ಸೊ ಇನ್ನುಳಿದಂತಹ ಟ್ಯಾಂಕರ್ಗಳಿಗೂ ದರವನ್ನ ನಿಗದಿ ಮಾಡಿದ್ರೆ ಬೆಂಗಳೂರಿಗೆ ಬಹುತೇಕ ರಿಲೀಫ್ ಸಿಕ್ಕಂತೆ ಆಗುತ್ತೆ. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಹಲವು ಕಡೆಗಳಲ್ಲಿ ಅವ್ರದ್ದೇ ಆದಂಥ ರೇಟ್ಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಟ್ಯಾಂಕರ್ಗಳಿಗೆ. ಅದಕ್ಕೆ ನಿಗದಿತವಾಗಿ ಇಂತಿಷ್ಟೇ ಅಂತ ಫಿಕ್ಸ್ ರೇಟ್ ಇಲ್ಲ. ಸೊ ಹಾಗಾಗಿ ಈಗ ಸರ್ಕಾರವೇ ಒಂದು ಕಾನೂನನ್ನು ತಂದು ಇದಕ್ಕೆ ಫಿಕ್ಸ್ ಆಗಿ ಇಂತಹ ಸಂದರ್ಭಗಳಲ್ಲಿ ಒಂದು ಫಿಕ್ಸ್ ಅಮೌಂಟ್ ಅಂತ ಇರಬೇಕು. ಆ ನಿಟ್ಟಿನಲ್ಲಿ ಈಗ ಯೋಚನೆಯನ್ನು ಮಾಡ್ತಾ ಇದ್ದಾರೆ. 500 ರೂಪಾಯಿನೋ 1000 ರೂಪಾಯಿನೋ ಎಷ್ಟೋ ಒಂದು ಅಮೌಂಟನ್ನು ಫಿಕ್ಸ್ ಮಾಡುವಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದು ಜನರಿಗೂ ಕೂಡ ಹೊರೆ ಆಗಬಾರ್ದು. ಕಾರಣ ನೀವು ಕೊಟ್ಟಂಥ ಗ್ಯಾರಂಟಿಯ 2,000 ರೂಪಾಯಿ ಒಳಗಡೆಗೆ ನೀರಿನ ವಿಚಾರ ಇರಲಿಲ್ಲ. ಅದರಲ್ಲಿ ಓನ್ಲಿ ಬೆಲೆ ಏರಿಕೆ ಇತ್ತು, ಓನ್ಲಿ ಉಳಿದಂಥ ವಿಚಾರದಲ್ಲಿ ನಿಮಗೆ ಕೊಟ್ಟಿದ್ರು ಗ್ಯಾಸ್ ವಿಚಾರದ 500 ರೂಪಾಯಿ. ಸೊ ಹಾಗಾಗಿ ನೀರಿಂದೊಂದು ಇರಲಿಲ್ಲ. ಅದನ್ನೊಂಚೂರು ನೋಡಿ.